ಕನ್ನಡ ಚಿತ್ರರಂಗದಲ್ಲಿ ಕೆಲವು ಜೋಡಿಗಳು ವಿಶೇಷ ಸ್ಥಾನವನ್ನು ಪಡೆದುಕೊಂಡಿವೆ. ಅಂತಹ ಜೋಡಿಗಳಲ್ಲಿ ಒಂದು ಹೆಸರು ವಿಷ್ಣುವರ್ಧನ್ ಮತ್ತು ನಿರ್ದೇಶಕ ಜೋ ಸೈಮನ್. ಇವರಿಬ್ಬರ ಕಾಂಬಿನೇಷನ್ ಹಲವು ಯಶಸ್ವಿ ಸಿನಿಮಾಗಳನ್ನು ನೀಡಿವೆ. ವಿಶೇಷವಾಗಿ ಆ್ಯಕ್ಷನ್ ಸಿನಿಮಾಗಳಲ್ಲಿ ಈ ಜೋಡಿ ಪ್ರೇಕ್ಷಕರನ್ನು ಹೆಚ್ಚು ಮನರಂಜಿಸಿತು. ವಿಷ್ಣುವರ್ಧನ್ ಅವರಿಗೆ ಸಾಹಸ ಸಿಂಹ ಎಂಬ ಬಿರುದು ಬರಲು ಕಾರಣವಾದ ಸಿನಿಮಾಗಳಲ್ಲೂ ಜೋ ಸೈಮನ್ ನಿರ್ದೇಶನದ ಚಿತ್ರಗಳು ಪಾತ್ರ ಪ್ರಮುಖವಾಗಿದೆ. ಆದರೆ ಅವರ ಜೋಡಿ ಮೇಲೆ ಎಲ್ಲರಿಗೂ ಒಪ್ಪಿಗೆ ಇರಲಿಲ್ಲ. ಕೆಲವು ಸಂಘಟನೆಗಳು ಹಾಗೂ ಗುಂಪುಗಳು ಅವರ ಸಿನಿಮಾಗಳ ಡೈಲಾಗ್ ಮತ್ತು ಹಾಡುಗಳ ಬಗ್ಗೆ ವಿರೋಧ ವ್ಯಕ್ತಪಡಿಸುತ್ತಿದ್ದರು. ಸಿನಿಮಾ ಬಿಡುಗಡೆಯಾದಾಗಲೆಲ್ಲ ಗಲಾಟೆ ನಡೆಯುವ ಪರಿಸ್ಥಿತಿ ನಿರ್ಮಾಣವಾಗುತ್ತಿತ್ತು. ಈ ಕಾರಣದಿಂದ ವಿಷ್ಣುವರ್ಧನ್ ಮತ್ತು ಜೋ ಸೈಮನ್ ಇಬ್ಬರೂ ಮುಂದೆ ಒಟ್ಟಿಗೆ ಸಿನಿಮಾ ಮಾಡಬಾರದು ಎಂಬ ನಿರ್ಧಾರವನ್ನು ಕೈಗೊಳ್ಳುತ್ತಾರೆ. ಹೀಗೆ ಸುಮಾರು 9 ವರ್ಷಗಳ ಕಾಲ ಕಳೆದವು. ಈ ಅವಧಿಯಲ್ಲಿ ನಿರ್ಮಾಪಕ ಹಾಗೂ ಮಾಜಿ ಸಚಿವರಾದ ಎಸ್ ರಮೇಶ್ ಅವರು ಜೋ ಸೈಮನ್ ಅವರನ್ನು ಸಂಪರ್ಕಿಸಿ ವಿಷ್ಣುವರ್ಧನ್ ಜೊತೆ ಮತ್ತೆ ಸಿನಿಮಾ ಮಾಡಬೇಕೆಂದು ಸೂಚನೆ ಮಾಡುತ್ತಾರೆ. ಜೋ ಸೈಮನ್ ಆರಂಭದಲ್ಲಿ ನಿರಾಕರಿಸುತ್ತಾರೆ. ಹಿಂದಿನ ಅನುಭವಗಳು ಮತ್ತು ಗಲಾಟೆಗಳ ಕಾರಣದಿಂದ ಮತ್ತೆ ಒಟ್ಟಿಗೆ ಸಿನಿಮಾ ಮಾಡಲು ಆಸಕ್ತಿ ಇರಲಿಲ್ಲ ಎಂದು ತಿಳಿಸುತ್ತಾರೆ. ಆದರೆ ರಮೇಶ್ ಅವರು ಈ ಬಾರಿ ಯಾವುದೇ ಸಮಸ್ಯೆ ಉಂಟಾಗದಂತೆ ನೋಡಿಕೊಳ್ಳುವುದಾಗಿ ಭರವಸೆ ನೀಡುತ್ತಾರೆ. ಆ ಸಮಯದಲ್ಲಿ ವಿಷ್ಣುವರ್ಧನ್ ಮುಂಬೈಯಲ್ಲಿದ್ದರು. ರಮೇಶ್ ಅವರು ನೇರವಾಗಿ ಅವರಿಗೆ ದೂರವಾಣಿ ಕರೆ ಮಾಡಿದರು. ವಿಷ್ಣುವರ್ಧನ್ ಕೂಡ ಆರಂಭದಲ್ಲಿ ಒಪ್ಪಲಿಲ್ಲ. ಇಷ್ಟು ವರ್ಷಗಳ ನಂತರ ಮತ್ತೆ ಅದೇ ರೀತಿಯ ಸಮಸ್ಯೆಗಳು ಎದುರಾಗಬಾರದೆಂಬ ಆತಂಕವಿತ್ತು. ಆದರೆ ರಮೇಶ್ ಅವರು ಒತ್ತಾಯದ ಹಿನ್ನೆಲೆಯಲ್ಲಿ ವಿಷಯ ಮುಂದುವರಿಯಿತು. ವಿಷ್ಣುವರ್ಧನ್ ಅವರು ಹೆಚ್ಚಿನ ಸಂಭಾವನೆಯನ್ನು ಸೂಚಿಸುತ್ತಾರೆ. ಆದ್ದರಿಂದ ಈ ಯೋಜನೆ ನಿಲ್ಲಬಹುದು ಎಂಬ ನಿರೀಕ್ಷೆ ಇತ್ತು. ಆದರೆ ನಿರ್ಮಾಪಕ ರಮೇಶ್ ಅವರು ಅದಕ್ಕೂ ಸಮ್ಮತಿಸಿ ಮುಂಗಡ ಹಣ ನೀಡುತ್ತಾರೆ. ಅಂತಿಮವಾಗಿ ಇಬ್ಬರು ಒಪ್ಪಿಕೊಂಡು ಹೀಗೆ ರವಿವರ್ಮ ಸಿನಿಮಾ ಆರಂಭವಾಯಿತು. ಈ ಚಿತ್ರವು ತಮಿಳಿನ ಬ್ರಹ್ಮ ಸಿನಿಮಾದ ರೀಮೇಕ್ ಆಗಿತ್ತು. ಜೋ ಸೈಮನ್ ತಮ್ಮ ನಿರ್ದೇಶನದ ಜೀವನದಲ್ಲಿ ಮಾಡಿದ ಏಕೈಕ ರೀಮೇಕ್ ಚಿತ್ರ ಇದಾಗಿದೆ. ಸಾಮಾನ್ಯವಾಗಿ ಅವರು ರೀಮೇಕ್ ಚಿತ್ರಗಳನ್ನು ಮಾಡುತ್ತಿರಲಿಲ್ಲ. ಅವರಿಗೆ ತಮ್ಮದೇ ಕತೆ, ತಮ್ಮ ಸ್ವಂತ ಶೈಲಿ ಇಷ್ಟವಾಗುತ್ತಿತ್ತು. ಆದರೆ ಈ ಬಾರಿ ವಿಷ್ಣುವರ್ಧನ್ ಜೊತೆ ಮತ್ತೆ ಕೆಲಸ ಮಾಡುವ ಅವಕಾಶ ಮತ್ತು ನಿರ್ಮಾಪಕರ ಒತ್ತಾಯದ ಹಿನ್ನೆಲೆಯಲ್ಲಿ ರೀಮೇಕ್ ಮಾಡಲು ಒಪ್ಪಿಕೊಂಡರು. ಹಿಂದಿನ ಸಿನಿಮಾಗಳಲ್ಲಿ ಕೆಲವು ಹಾಡುಗಳು ವಿವಾದಕ್ಕೆ ಕಾರಣವಾಗಿದ್ದವು. ಉದಾಹರಣೆಗೆ ಸಿಡಿದೆದ್ದ ಸಹೋದರರು ಸಿನಿಮಾದಲ್ಲಿ ಒಂದು ಹಾಡು ಬಿಡುಗಡೆಯಾದ ನಂತರ ಕೆಲವು ಗುಂಪುಗಳು ಆಕ್ಷೇಪ ವ್ಯಕ್ತಪಡಿಸಿದ್ದವು. ಆ ಸಮಯದಲ್ಲಿ ನಟ ಅಂಬರೀಷ್ ಕೂಡ ಸ್ಥಳದಲ್ಲಿದ್ದರು ಎಂಬುದು ಹೇಳಲಾಗುತ್ತದೆ. ಹಾಡಿನ ಸಾಹಿತ್ಯದ ಕುರಿತು ಪ್ರಶ್ನೆಗಳು ಉದ್ಭವಿಸಿದ್ದವು. ಆ ಹಾಡನ್ನು ಬರೆದವರು ಉದಯ್ ಶಂಕರ್. ಈ ಎಲ್ಲ ಘಟನೆಗಳ ಹಿನ್ನೆಲೆಯಲ್ಲಿ ರವಿವರ್ಮ ಸಿನಿಮಾ ಬಿಡುಗಡೆಯಾಯಿತು. ಆದರೆ ಈ ಬಾರಿ ಯಾವುದೇ ದೊಡ್ಡ ವಿವಾದಗಳು ನಡೆದಿಲ್ಲ. ಸಿನಿಮಾ ಶಾಂತಿಯುತವಾಗಿ ಪ್ರದರ್ಶನ ಕಂಡಿತು. ಕಾಲ ಬದಲಾಗಿತ್ತು. ಪ್ರೇಕ್ಷಕರ ಮನೋಭಾವದಲ್ಲೂ ಕೊಂಚ ಬದಲಾವಣೆ ಕಂಡುಬಂದಿತ್ತು. ಹೀಗೆ 9 ವರ್ಷಗಳ ನಂತರ ಮತ್ತೆ ಒಂದಾದ ವಿಷ್ಣುವರ್ಧನ್ ಮತ್ತು ಜೋ ಸೈಮನ್ ಜೋಡಿ ಕನ್ನಡ ಚಿತ್ರರಂಗದಲ್ಲಿ ಮತ್ತೊಂದು ಅಧ್ಯಾಯವನ್ನು ಬರೆಯಿತು. ಇದು ಕೇವಲ ಒಂದು ಸಿನಿಮಾ ಕಥೆಯಲ್ಲ, ಸಿನಿಮಾ ಜಗತ್ತಿನ ಒತ್ತಡಗಳು, ಭಿನ್ನಾಭಿಪ್ರಾಯಗಳು ಮತ್ತು ಸಮಯದ ಬದಲಾವಣೆಯನ್ನು ತೋರಿಸುವ ಘಟನೆಯಾಗಿದೆ. ನಿಮಗೆ ಇಂತಹ ಸಿನಿಮಾ ಹಿನ್ನೆಲೆ ಕಥೆ ಇಷ್ಟವಾದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ. ಧನ್ಯವಾದಗಳು.